ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೇಳೆ ಮತ್ತು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಫಸ್ಟು ನೀರನ್ನ ಕುದಿಯೋಕೆ ಇಟ್ಕೋಬೇಕು. ನೀವು ಯಾವುದೇ ಹುಳಿ ಸಾರು ಮಾಡಿದ್ರೂ ಫಸ್ಟು ಕಾಳನ್ನ ಬೇಯಕ್ಕೆ ಹಾಕೋಕ್ಕೆ ಮುಂಚೆ ನೀರನ್ನ ಕಾಯಿಸಿಟ್ಕೊಳ್ಳಿ. ಒಂದು ಚಿಕ್ಕ ಬೌಲಲ್ಲಿ ಬೇಳೆ, ನಾಟಿ ಈರುಳ್ಳಿ ಇದ್ದರೆ ಹಾಕಿ, ಇಲ್ಲಾಂದರೆ ದಪ್ಪ ಈರುಳ್ಳಿ ಹಾಕಿ, ಒಂದು 4 ಟೊಮೊಟೊ, ಹುಳಿ ಟೊಮೊಟೊ 2, ಸ್ವೀಟ್ ಟೊಮೊಟೊ 2 ಹಾಕ್ತಿದ್ದೀನಿ. ಮತ್ತು 2-2.5 ಟೀ ಸ್ಪೂನಷ್ಟು ಖಾರದ ಪುಡಿ, ಕಾಯಿ ತುರಿ 2 ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮೂಲಂಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ಮುಚ್ಚಿಬಿಡೋಣ. ಒಗ್ಗರಣೆ ಲಾಸ್ಟಲ್ಲಿ ಮಾಡೋದು ನಾವು. ವಿಸಿಲ್ 1-2-3 ವಿಸಿಲ್ ಬಂದರೆ ಸಾಕು. ಬೇಳೆ ಚೆನ್ನಾಗಿರೋದಿದ್ರೆ ಬೇಗ ಬೆಂದೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ. ಟೊಮೊಟೊ ಕಡಿಮೆ ಬೆಂದಿದ್ದರೆ ಎತ್ಕೊಂಡು ಸ್ಮ್ಯಾಶ್ ಮಾಡ್ತಿದ್ದೆ, ಸೊ ಜಾಸ್ತಿ ತುಂಬ ಬೆಂದೋಗಿತ್ತು, ಒಳಗಡೆನೇ ಸ್ಮ್ಯಾಶ್ ಮಾಡಿದೆ ಹಂಗೆ. ಮತ್ತು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ. ಬೇಳೆ ಸಾರು ಮಾಡಿದ್ರೆ ನೀವು ಯಾವತ್ತೂ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಬಾರ್ದು, ಬೆಳ್ಳುಳ್ಳಿನೇ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಒಗ್ಗರಣೆ ಸಕ್ಕತ್ತಾಗಿ ಘಮ ಘಮ ಅಂತ ಇದೆ. ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೋಬೋದು. ಸೊ ನಮ್ಮ ಮನೆಯವ್ರಿಗೆ ತುಪ್ಪ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಸೊ ನಾವು ಹಾಗೆ ಮಾಡ್ತಿದ್ದೀನಿ, ಎಣ್ಣೆ ಹಾಕ್ಬಿಟ್ಟು. ನೋಡಿ ಒಗ್ಗರಣೆ ಹಾಕಾದ್ಮೇಲೆ ಟೊಮೊಟೊ ಒಂದೊಂದು ಮಾತ್ರ ದಪ್ಪ ಇತ್ತು, ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ. ಓಕೆ, ಕರೆಕ್ಟಾಗಿದೆ. ಅಕಸ್ಮಾತ್ ಹುಳಿ ಕಮ್ಮಿ ಇದ್ದರೆ ಹುಣಸೆ ಹುಳಿ ಬಿಟ್ಕೊಬೋದು ಒಂಚೂರು. ನೋಡಿ ಸೂಪರ್ ಟೇಸ್ಟಿಯಾಗಿ ರೆಡಿ ಆಯಿತು ಬೇಳೆ ಸಾರು.